ಆಕ್ಟ್ ಮಾಡಿರೋದು ಕನ್ನಡ ಇಬ್ಬರು ನಾಟ ಸಿನಿಮಾಗಳ, ಒಬ್ರು ರಜನಿಕಾಂತ್ ಸೂಪರ್ ಸ್ಟಾರ್ ಅಂದರೆ ಇನ್ನೊಬ್ರು ಉಪೇಂದ್ರ ರಿಯಲ್ ಸ್ಟಾರ್. ಇಬ್ಬರು ಝೀರೋ ಇಂದ ಬೆಳೆದು ಹೀರೋ ಆದರು. ಸ್ಟೈಲಲ್ಲಿ ನಂಬರ್ 1 ಭಾಷಾ, ವಿಲನ್ ಪಾತ್ರಕ್ಕೆ ನಾಗಾರ್ಜುನ ಹಾಕೋರೆ ಕರಾವ್ ವೇಷ, ಸೈಡ್ ರೋಲಲ್ಲಿ ಉಪೇಂದ್ರ, ವೈಡ್ ರೋಲಲ್ಲಿ ಅಮೀರ್ ಖಾನ್, ಕ್ಲಾಸ್ ರೋಲಲ್ಲಿ ಶ್ರುತಿ ಹಾಸನ್, ಮಾಸ್ ರೋಲಲ್ಲಿ ಅಬ್ಬ ರಚಿತಾರಾಮ್. ಇತ್ತೀಚಿನ ದಿನಗಳಲ್ಲಿ ಹೀರೋಯಿನ್ಗಳು ತಮ್ಮ ಸಿನಿಮಾ ಹಿಟ್ಟು ಸೂಪರ್ ಹಿಟ್ ಆಗಿದ್ದ ಕೂಡಲೇ ತೆಲುಗು, ತಮಿಳ್, ಬಾಲಿವುಡ್, ಹಾಲಿವುಡ್ ಅಂತ ಹಾಡ್ಕೊಂಡು ಬರ್ತಾರೆ. ಆದರೆ ರಚಿತಾರಾಮ್ ಅವರು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಮಾಡಿಲ್ಲ. 10 ವರ್ಷಗಳ ಕಾಲ ಹಲವಾರು ಆಪ್ಷನ್ ಬಂದಿದ್ರು ಅವರು ಕ್ಯಾರಿ ಅಂದಿಲ್ಲ. ಚೈ ರಚಿತಾರಾಮ್. ಇನ್ನು ಕೂಲಿ ಸಿನಿಮಾ, ಇನ್ನು ರಜನಿಕಾಂತ್ ಅವರ ಫಿಲಮ್ ಇಂಡಸ್ಟ್ರಿಯಲ್ಲಿ 15 ಇಯರ್ ಜರ್ನಿ ತಕ್ಕಂತೆ ಲೋಕೇಶ್ ಕನಗರಾಜ್ ಅವರು ಒಳ್ಳೆ ಟರ್ನಿಂಗ್ ಮೂವಿ ಕೊಟ್ಟಿದ್ದಾರೆ. ಕೂಲಿ ಸಿನಿಮಾದಲ್ಲೇ ಒಳ್ಳೆ ಮಾಸ್ ಸ್ಟೋರಿ ಎತ್ಕೊಂಡೋಗಿದೆ. ಫೈಟ್ಸ್ ಅಂತೂ ಪಟಾಕಿ ಲೆವೆಲ್ಗಿದೆ, ಸ್ಟೋರಿ ಅಂತೂ ಒಳ್ಳೆ ಸಸ್ಪೆನ್ಸ್ ಆಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡ್ಬೋದು. ಇನ್ನು ಜೈಲರ್ ಮೂವಿನಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಸಪೋರ್ಟಿಂಗ್ ರೋಲ್ ಮಾಡಿ ಜೈಲರ್ ಮೂವಿ ಇಂಡಸ್ಟ್ರಿಗೆ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ರಚಿತಾರಾಮ್ ಮತ್ತು ಉಪೇಂದ್ರ ಅವರು ಸಪೋರ್ಟಿಂಗ್ ರೋಲ್ ಮಾಡಿ ಈ ಸಿನಿಮಾ ಇಂಡಿಯನ್ ಹಿಟ್ ಆಗುತ್ತೆ. ರಜನಿಕಾಂತ್ ಅವರು ಎಷ್ಟೇ ಸಿನಿಮಾ ಮಾಡಿದ್ರು ಅವ್ರಿಗೆ ವಯಸ್ಸಾಗ್ತಲ್ಲ, ಅವ್ರಿಗೆ ಆಗೋದು ಬೇಡ. ಕಾಂತ್ ರಜನಿಕಾಂತ್ ಸ್ಟಾರ್ ಸೂಪರ್ ಸ್ಟಾರ್. ಜೈ ರಜನಿಕಾಂತ್.